IPL ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯಬೇಕಿದ್ದ KKR ಹಾಗೆ ಪಂಜಾಬ್ ನಡುವಿನ ಪಂದ್ಯ ಮಳೆಯ ಕಾರಣದಿಂದಾಗಿ ರದ್ದಾಗಿದೆ. ಹೀಗಾಗಿ ಉಭಯ ತಂಡಗಳಿಗೆ ತಲಾ ಒಂದೊಂದು ಅಂಕ ನೀಡಲಾಗಿದೆ. KKRಗೆ ಇದು ಮೊದಲ ಅಂಕದ ಲಾಭ ಆಗಿದ್ರೆ ಪಂಜಾಬ್ ಕಿಂಗ್ಸ್ ತಂಡ 6 ಅಂಕಗಳ ಅವಕಾಶವನ್ನು ಕಳ್ಕೊಂಡಿದೆ. ಆದರೂ ಪಂಜಾಬ್ 5 ಅಂಕಗಳೊಂದಿಗೆ ಪಾಯಿಂಟ್ಸ್ ಪಟ್ಟಿಯಲ್ಲಿ ಅಗ್ರ ಸ್ಥಾನಕ್ಕೇರಿದೆ. IPL ಪಂದ್ಯದಲ್ಲಿಂದು ಮುಂಬೈ ಇಂಡಿಯನ್ಸ್ ಹಾಗೆ ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ರಾಜಸ್ಥಾನ ಸತತ 2 ಗೆಲುವುಗಳನ್ನು ಸಾಧಿಸಿದರೆ ಮುಂಬೈ ತಂಡ 1ರಲ್ಲಿ ಗೆದ್ದು 1ರಲ್ಲಿ ಸೋಲನ್ನ ಕಂಡಿದೆ. ಗುವಾಹಟಿಯಲ್ಲಿ ನಡೆಯುವ ಈ ಪಂದ್ಯ ಉಭಯ ತಂಡಗಳಿಗೂ ಕೂಡ ಮಹತ್ವದ್ದಾಗಿದೆ. ಈ ಎರಡೂ ತಂಡಗಳು ಈಗಾಗಲೇ 31 ಬಾರಿ ಮುಖಾಮುಖಿಯಾಗಿದ್ದು ಮುಂಬೈ ತಂಡ 16ರಲ್ಲಿ ಗೆದ್ದರೆ ರಾಜಸ್ಥಾನ 14 ಬಾರಿ ಗೆಲುವನ್ನು ದಾಖಲಿಸಿದೆ. ಇಂದು ನಡೆಯಲಿರುವಂತಹ ರಾಜಸ್ಥಾನ ವರ್ಸಸ್ ಮುಂಬೈ ಪಂದ್ಯ ಮಳೆಗೆ ರದ್ದಾಗುವ ಸಾಧ್ಯತೆ ಕೂಡ ಇದೆ. ಗುವಾಹಟಿಯಲ್ಲಿ ಮಳೆಯಾಗುವಂತಹ ಸಾಧ್ಯತೆ 55%ರಷ್ಟಿದೆ. ಗುಡುಗು ಸಹಿತ ಮಳೆಯಾಗುವಂತಹ ಸಾಧ್ಯತೆ ಇರೋದ್ರಿಂದ ಹಾಗೇನಾದ್ರೂ ಮಳೆ ಬಂದ್ರೆ ಈ ಮೈದಾನದಲ್ಲಿ ಪಂದ್ಯಕ್ಕಾಗಿ ಮತ್ತೆ ಸಿದ್ಧಪಡಿಸೋದು ದೊಡ್ಡ ಸವಾಲಾಗುತ್ತೆ. ಹೀಗಾಗಿ ಮಳೆ ಬಂದ್ರೆ ಬಹುತೇಕ ಪಂದ್ಯ ರದ್ದಾಗುವಂತಹ ಸಾಧ್ಯತೆ ಇದೆ. ಮುಂಬೈ ತಂಡದ ಕೋಚ್ ಪರಾಸ್ ಮಾಮ್ರೆ ರಾಜಸ್ಥಾನದ ಆಟಗಾರ ವೈಭವ್ ಸೂರ್ಯವಂಶಿ ಅವರ ಆಟ ನನಗೆ ಹೊಸದೇನಲ್ಲ ಎಂದಿದ್ದಾರೆ. ಇದು ವೈಭವ್ಗೆ 2ನೇ IPL ಸೀಸನ್. ಅವರು ತಮ್ಮ ತಂಡದ ಪರ ಉತ್ತಮವಾಗಿ ಆಡ್ತಾ ಇದ್ದಾರೆ. ಸೂರ್ಯವಂಶಿ ಅಬ್ಬರದ ಬ್ಯಾಟಿಂಗ್ ನಮಗೆ ಹೊಸದೇನೂ ಅಲ್ಲ. ಇದರ ಬಗ್ಗೆ ಯಾವುದೇ ಚಿಂತೆ ಇಲ್ಲ. ಬೇರೆ ಬ್ಯಾಟರ್ಗಳನ್ನ ಹೇಗೆ ಕಟ್ಟಿ ಹಾಕಬೇಕು ಎಂಬ ಪ್ಲಾನ್ ಮಾಡ್ತೇವೋ ಹಾಗೆ ಅವರನ್ನು ಕೂಡ ಹೇಗೆ ಪೆವಿಲಿಯನ್ಗೆ ಸೇರಿಸಬೇಕು ಅನ್ನೋದನ್ನು ಕೂಡ ಚಿಂತನೆ ಮಾಡಿದ್ದೇವೆ ಎಂದಿದ್ದಾರೆ. ಅಂಪೈರ್ಗಳು ತೆಗೆದುಕೊಂಡ ವಿವಾದಾತ್ಮಕ ನಿರ್ಧಾರಗಳಿಂದಾಗಿ ತಮಗೆ ಅನ್ಯಾಯವಾಗಿದೆ ಅಂತ SRH ತಂಡ ಅಸಮಾಧಾನಗೊಂಡಿದೆ. RCB ವಿರುದ್ಧದ ಪಂದ್ಯದಲ್ಲಿ ಕ್ಲಾಸೆನ್ ಔಟ್ ಆಗಿದ್ದು ಬೌಂಡ್ರಿ ಲೈನ್ನಲ್ಲಿ ಗೊಂದಲ ಆಗಿತ್ತು. ಇನ್ನು ಕೋಲ್ಕತ್ತಾ ವಿರುದ್ಧದ 2ನೇ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅವರ ಕ್ಯಾಚ್ ನೆಲಕ್ಕೆ ತಾಗಿದೆ ಎನ್ನುವಂಥ ಡೌಟ್ ಇತ್ತು. ಹಾಗೆ ಲಕ್ನೋ ಪಂದ್ಯದಲ್ಲಿ ನಿಯಮ ಉಲ್ಲಂಘನೆ ಆಗಿದೆ ಅಂತ SRH ಮ್ಯಾನೇಜ್ಮೆಂಟ್ ಆರೋಪ ಮಾಡಿದೆ. ಹಾಗೆ BCCIಗೆ ದೂರನ್ನು ದಾಖಲಿಸುವಂತಹ ಸಾಧ್ಯತೆ ಇದೆ. ಟೀಮ್ ಇಂಡಿಯಾದ ಮಾಜಿ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ತಮ್ಮ IPL ನಿವೃತ್ತಿಯ ಬಗ್ಗೆ ಮಾತನಾಡಿದ್ದಾರೆ. ನಿಜ ಹೇಳಬೇಕು ಅಂದರೆ ನನಗೆ ಖಂಡಿತವಾಗಿಯೂ ಕೂಡ ಮತ್ತೊಂದು ಸೀಸನ್ ಆಡುವಂಥ ಸಾಮರ್ಥ್ಯ ಇತ್ತು. ಆದರೆ ನಾನು ಮಾನಸಿಕ ಶಾಂತಿಯ ಕೊರತೆಯಿಂದ ಬಳಲ್ತಾ ಇದ್ದೆ. ಈ ಟೈಮಲ್ಲಿ ನಾನು ಅನುಭವಿಸಿದಂಥ ಯಾತನೆಯನ್ನು ಹೇಳಿಕೊಳ್ಳೋಕೆ ಅಸಾಧ್ಯವಾಗಿತ್ತು. ನಂಬಲಾಗದಷ್ಟು ನೋವಿನಿಂದ ಕೂಡಿತ್ತು ಎಂದಿದ್ದಾರೆ. ಹೀಗಾಗಿ IPLನಿಂದ ಹೊರಬರಬೇಕಾಯಿತು ಎಂದಿದ್ದಾರೆ. IPLನಲ್ಲಿ ಸತತ 3 ಪಂದ್ಯಗಳನ್ನು ಸೋತು ಪಾಯಿಂಟ್ಸ್ ಟೇಬಲ್ನಲ್ಲಿ ಕೊನೆಯ ಸ್ಥಾನದಲ್ಲಿರುವ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಗುಡ್ ನ್ಯೂಸ್ ಸಿಕ್ಕಿದೆ. ಗಾಯದ ಸಮಸ್ಯೆಯಿಂದಾಗಿ ಮೊದಲ 3 ಪಂದ್ಯಗಳಲ್ಲಿ ಹೊರಗುಳಿದಿದ್ದ MS ಧೋನಿ ಹಾಗೆ ಬ್ಯಾಟರ್ ಡೆವಾಲ್ಡ್ ಬ್ರೇವಿಸ್ ಫಿಟ್ ಆಗ್ತಿದ್ದಾರೆ. ಶನಿವಾರ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ಇಬ್ಬರು ಕೂಡ ಆಡುವಂತ ಸಾಧ್ಯತೆ ಇದೆ. ಟೀಮ್ ಇಂಡಿಯಾದ ಸ್ಟಾರ್ ವೇಗಿ ಪಂಜಾಬ್ ಕಿಂಗ್ಸ್ ತಂಡದ ಕೀ ಪ್ಲೇಯರ್ ಹರ್ಷದೀಪ್ ಸಿಂಗ್ ಲವ್ ಸುದ್ದಿಯೊಂದು ಬಹಿರಂಗವಾಗಿದೆ. ಹರ್ಷದೀಪ್ ಸಿಂಗ್ ಸ್ಟೋರಿಯನ್ನ ಪೋಸ್ಟ್ ಮಾಡಿದ್ದು ಅದರಲ್ಲಿ 2 ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ಹುಡುಗಿಯ ಕೈಗಳ ಫೋಟೋ ಹಾಗೆ ಮತ್ತೊಂದು ಅದೇ ಹುಡುಗಿಯ ಕೈಯನ್ನ ಹಿಡಿದು ಕುಳಿತಿರುವಂತಹ ಫೋಟೋವನ್ನ ಪೋಸ್ಟ್ ಮಾಡಿದ್ದಾರೆ. ಆ ಕೈ ಫೋಟೋ ನಟಿ ಸಮ್ರೀನ್ ಕೌರ್ ಅವರದ್ದು ಎನ್ನಲಾಗ್ತಿದೆ. ಸೊ ಇವರಿಬ್ರು ಕೂಡ ಲವ್ ಮಾಡ್ತಿದ್ದಾರೆ ಎನ್ನುವಂತ ಸುದ್ದಿ ವೈರಲ್ ಆಗಿದೆ. RCB ತಂಡದ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ದುರಂಧರ್ 2 ಸಿನಿಮಾವನ್ನ ನೋಡಿದ್ದು ಸಿನಿಮಾವನ್ನ ಮೆಚ್ಚಿಕೊಂಡಿದ್ದಾರೆ. 4 ಗಂಟೆಗಳ ಕಾಲ ನಾನು ಎಲ್ಲಿಯೂ ಕೂಡ ಬೇಸರ ಮಾಡಿಕೊಳ್ಳಿಲ್ಲ. ಆದಿತ್ಯಧರ್ ಅವರೇ, ನಿಮ್ಮ ಪ್ರತಿಭೆಗೆ ಹ್ಯಾಟ್ಸ್ ಆಫ್. ಎಲ್ಲಾ ನಟರು ಕೂಡ ತಮ್ಮ ಪಾತ್ರಗಳಲ್ಲಿ ಅದ್ಭುತವಾಗಿ ನಟಿಸಿದ್ದಾರೆ. ರಣವೀರ್ ಸಿಂಗ್, ಈ ಸಿನಿಮಾದಲ್ಲಿ ಬೇರೆ ಹಂತ ತಲುಪಿದ್ದೀರಿ. ನಿಮ್ಮ ಅಭಿನಯ ಅದ್ಭುತವಾಗಿತ್ತು. ಖಂಡಿತವಾಗಿ ಕೂಡ ವಾವ್ ಎಂದು ಅವರು ಬರ್ಕೊಂಡಿದ್ದಾರೆ. ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ಮೊಯ್ಸಿನ್ ನಖ್ವಿ PSL ಶೀಘ್ರದಲ್ಲಿ IPL ಅನ್ನ ಹಿಂದಿಕ್ಕಲಿದೆ ಎಂದಿದ್ದಾರೆ. PSLನಲ್ಲಿ ಹೂಡಿಕೆದಾರರ ಆಸಕ್ತಿ ಹೆಚ್ಚಾಗ್ತಾ ಇದೆ. PSLನ ಜನಪ್ರಿಯತೆ ಹಾಗೆ ಬೆಳವಣಿಗೆ ಅಗ್ರ ಸ್ಥಾನಕ್ಕೆ ಏರ್ತಾ ಇದೆ. PSL ವಿಶ್ವದ ನಂಬರ್ 1 ಲೀಗ್ ಆಗುವಂತ ಸಮಯ ದೂರವಿಲ್ಲ ಎಂದಿದ್ದಾರೆ. ಇವೆಷ್ಟು IPL ಬಗೆಗಿನ ಸುದ್ದಿಗಳು. ನಮಸ್ಕಾರ.